ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಖಾಸಗಿ ಉದ್ಯೋಗಗಳ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ನಮಸ್ಕಾರ ಸ್ನೇಹಿತರೆ, ಉದ್ಯೋಗ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಒಂದು ಹೊಸ ಜಾಬ್ ನೋಟಿಫಿಕೇಶನ್ ಬಂದಿದೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಕಾನೂನು ಯೂನಿವರ್ಸಿಟಿಯಲ್ಲಿ ವಿವಿಧ ಬೋಧಕರ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ. ಇದು ಪರ್ಮನೆಂಟ್ ಹುದ್ದೆ ಆಗಿದೆ ಸ್ನೇಹಿತರೆ. ದಿನಾಂಕ 12 ಆಗಸ್ಟ್ 2021ನಲ್ಲಿ ಈ ಅಧಿಸೂಚನೆ ಹೊರಡಿಸಲಾಗಿದೆ. ಸ್ನೇಹಿತರೆ, ಹಾಗಾದರೆ ಯಾವ ವಿಷಯಗಳಿಗೆ ಬೋಧಕರ ಅವಶ್ಯಕತೆ ಇದೆ, ಅರ್ಜಿ ಶುಲ್ಕ, ಕೊನೆಯ ದಿನಾಂಕ ಮುಂತಾದ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನಮ್ಮ ಚಿಕ್ಕ ಮನವಿ, ನಿಮ್ಮಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಹುದ್ದೆಗಳ ವಿವರವನ್ನು ನೋಡೋಣ. ಕಾನೂನು ವಿಷಯದ ಪ್ರಾಧ್ಯಾಪಕರು ಒಂದು ವೇಕೆನ್ಸಿ ಇದೆ ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡೋದಾದರೆ 700 ಅರ್ಜಿ ಶುಲ್ಕ ಇರುತ್ತೆ. ಇನ್ನು ಪ್ರೊಸೆಸಿಂಗ್ ಚಾರ್ಜು 1800 ಇರುತ್ತೆ ಸ್ನೇಹಿತರೆ. 900 ರೂಪಾಯಿ ಫಾರ್ SC ಅಥವಾ ST ಅಥವಾ ಕ್ಯಾಟಗರಿ 1ಗೆ. ಉಳಿದ ಅಭ್ಯರ್ಥಿಗಳಿಗೆ 1800 ಪ್ರೊಸೆಸ್ ಫೀ ಇರುತ್ತೆ ಸ್ನೇಹಿತರೆ. ಕಾನೂನು ವಿಷಯದ ಪ್ರಾಧ್ಯಾಪಕರು SCಗೆ ಮೀಸಲಾಗಿದೆ ಸ್ನೇಹಿತರೆ, 1 ಪೋಸ್ಟ್ ಇದೆ. ಮತ್ತು ಸ್ನೇಹಿತರೆ, ಕಾನೂನು ವಿಷಯದ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಇದೆ. ಟೋಟಲ್ 2 ಪೋಸ್ಟ್ ಇದೆ. STಗೆ 1 ಪೋಸ್ಟ್ ಇದೆ, ಕ್ಯಾಟಗರಿ 1ಗೆ 1 ಪೋಸ್ಟ್ ಇದೆ. ಅಪ್ಲಿಕೇಶನ್ ಫೀ ನೋಡೋದಾದರೆ 700. ಇನ್ನು ಪ್ರೊಸೆಸ್ ಫೀ 1800 ಫಾರ್ ಅದರ್ ಕ್ಯಾಂಡಿಡೇಟ್. SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಗೆ 900 ಇರುತ್ತೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತುಪಡಿಸಿದ ಬೋಧಕ ಹುದ್ದೆಗಳ ವಿವರ ಈ ರೀತಿ ಇದೆ. ಕಾನೂನು ವಿಷಯದ ಅಸಿಸ್ಟೆಂಟ್ ಪ್ರೊಫೆಸರ್ 2 ಪೋಸ್ಟ್ ಇದೆ ಸ್ನೇಹಿತರೆ. SCಗೆ 1 ಪೋಸ್ಟ್ ಇದೆ, ಜನರಲ್ ಮೆರಿಟ್ಗೆ 1 ಪೋಸ್ಟ್ ಇದೆ. ಎರಡೂ ಕೂಡ ವುಮೆನ್ ಕ್ಯಾಂಡಿಡೇಟ್ಗೆ ರಿಸರ್ವ್ ಆಗಿದೆ ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡೋದಾದರೆ 700 ಇದೆ. ಇನ್ನು ಅಪ್ಲಿಕೇಶನ್ ಆದ ನಂತರ ಪ್ರೊಸೆಸಿಂಗ್ ಫೀ ಅಂತ 1200 ಇದೆ. ಅದರಲ್ಲಿ 600 ಬಂದುಬಿಟ್ಟು SC ST ಅಥವಾ ಕ್ಯಾಟಗರಿ 1ಗೆ, 1200 ಅದರ್ ಕ್ಯಾಂಡಿಡೇಟ್ಗೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇನ್ನು ಕಾನೂನೇತರ ವಿಷಯದ ಅಸಿಸ್ಟೆಂಟ್ ಪ್ರೊಫೆಸರ್ 5 ಪೋಸ್ಟ್ ಇದೆ. ನೋಡೋಣ ಸ್ನೇಹಿತರೆ. ಮ್ಯಾನೇಜ್ಮೆಂಟ್ ಸ್ಟಡೀಸ್ ಈ ಸಬ್ಜೆಕ್ಟ್ಗೆ 1 ಪೋಸ್ಟ್ ಇದೆ. ಜನರಲ್ ಮೆರಿಟ್ಗೆ ಇದಿದೆ ಸ್ನೇಹಿತರೆ, ರಿಸರ್ವ್ ಆಗಿದೆ. ನಂತರ ಹಿಸ್ಟ್ರಿ ಸಬ್ಜೆಕ್ಟ್ಗೆ 1 ಪೋಸ್ಟ್ ಇದೆ. ಇದು ರೂರಲ್ ಕ್ಯಾಂಡಿಡೇಟ್ಗೆ ಜನರಲ್ ಮೆರಿಟಲ್ಲಿ ರಿಸರ್ವ್ ಆಗಿದೆ ಸ್ನೇಹಿತರೆ, 1 ಪೋಸ್ಟ್ ಇದೆ. ನೆಕ್ಸ್ಟು ಕನ್ನಡ ಸಬ್ಜೆಕ್ಟ್ಗೆ 1 ಪೋಸ್ಟ್ ಇದೆ. 2A ಕ್ಯಾಟಗರಿಗೆ ಮೀಸಲಾಗಿದೆ, ವುಮೆನ್ ಕ್ಯಾಂಡಿಡೇಟ್ಗೆ. ಮತ್ತು ಸ್ನೇಹಿತರೆ, ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸು 1 ಪೋಸ್ಟ್ ಇದೆ. 2B ಕ್ಯಾಂಡಿಡೇಟ್ಗೆ ರಿಸರ್ವ್ ಆಗಿದೆ, 1 ಪೋಸ್ಟ್ ಇದೆ ಸ್ನೇಹಿತರೆ. ಸೇಮ್ ಇದಕ್ಕೂ ಕೂಡ ಅಪ್ಲಿಕೇಶನ್ ಫೀ 700 ಆಗಿರುತ್ತೆ. 1200 ಪ್ರೊಸೆಸಿಂಗ್ ಫೀ ಇರುತ್ತೆ. SC ST ಕ್ಯಾಟಗರಿ 1 ಹೊರತುಪಡಿಸಿದ ಅಭ್ಯರ್ಥಿಗಳಿಗೆ 1200, ಬೇರೆ SC ST ಕ್ಯಾಟಗರಿಗೆ 600 ರೂಪೀಸ್ ಇರುತ್ತೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಹೈದರಾಬಾದ್ ಕರ್ನಾಟಕ ಪ್ರದೇಶದ 371J ಬೋಧಕ ಹುದ್ದೆಗಳು. ಇಂಗ್ಲೀಷ್ ಸಬ್ಜೆಕ್ಟ್ಗೆ 1 ಪೋಸ್ಟ್ ಇದೆ. ಇದು ಜನರಲ್ ಮೆರಿಟ್ಗೆ ವುಮೆನ್ ಕ್ಯಾಂಡಿಡೇಟ್ಗೆ ರಿಸರ್ವ್ ಆಗಿದೆ, 1 ಪೋಸ್ಟ್ ಇದೆ. ನಂತರ ಎಕನಾಮಿಕ್ಸ್ಗೆ 1 ಪೋಸ್ಟ್ ಇದೆ. SC ಕ್ಯಾಂಡಿಡೇಟ್ಗೆ ರಿಸರ್ವ್ ಆಗಿದೆ, 1 ಪೋಸ್ಟ್ ಇದೆ. ST ಕ್ಯಾಂಡಿಡೇಟ್ಗೆ ಪೊಲಿಟಿಕಲ್ ಸೈನ್ಸು 1 ಪೋಸ್ಟ್ ಇದೆ. ಸೇಮ್ ಅಪ್ಲಿಕೇಶನ್ ಫೀ 700. SC ST ಕ್ಯಾಟಗರಿ 1ಗೆ ಪ್ರೊಸೆಸಿಂಗ್ ಫೀ 600 ಇರುತ್ತೆ. ಉಳಿದ ಅಭ್ಯರ್ಥಿಗಳಿಗೆ 1200 ಇರುತ್ತೆ ಸ್ನೇಹಿತರೆ. ಯಾವ ಡಾಕ್ಯುಮೆಂಟ್ ಬೇಕು, ಹೇಗೆ ಸಲ್ಲಿಸಬೇಕಂತ ನೋಡೋಣ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇನ್ನು ಕ್ವಾಲಿಫಿಕೇಷನ್ ಏನಿದೆ, ಎಲಿಜಿಬಿಲಿಟಿ, ಸ್ಯಾಲ್ರಿ ಇದೆಲ್ಲ UGC ಪ್ರಕಾರ ಇರುತ್ತೆ ಸ್ನೇಹಿತರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫಾರ್ಮೆಟನ್ನು ಯೂನಿವರ್ಸಿಟಿಯ ಜಾಲತಾಣ www.kslu.karnataka.government.in ಇಂದ ಪಡೆದು ಅರ್ಜಿಯನ್ನು ಪಡೆದು ನಂತರ ನೀವು ಸಲ್ಲಿಸಬಹುದು. ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ SBI ಕೊಲೆಕ್ಟ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ ಮುಖಾಂತರ ನೀವು ಅಪ್ಲಿಕೇಶನ್ ಫೀಯನ್ನು ಪೇ ಮಾಡ್ಬೋದು. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳ ಆಕಾಂಕ್ಷಿಗಳಾಗಿದ್ದಲ್ಲಿ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಪ್ರತ್ಯೇಕವಾಗಿ ಶುಲ್ಕವನ್ನು ಭರಿಸಬೇಕು. SBI ಕೊಲೆಕ್ಟ್ ಈ ರೆಸಿಪ್ಟನ್ನು ಲಗತ್ತಿಸತಕ್ಕದ್ದು ಸ್ನೇಹಿತರೆ. ಅಭ್ಯರ್ಥಿಗಳು ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಿದ ಅರ್ಜಿಯನ್ನು ಆನ್ಲೈನ್ SBI ಕೊಲೆಕ್ಟ್ ಈ ರೆಸಿಪ್ಟ್ ಹೊಂದಿಗೆ ಕುಲಸಚಿವರು, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ, ನವನಗರ, ಹುಬ್ಬಳ್ಳಿ 580025 ಈ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕು. ಕೊನೆಯ ದಿನಾಂಕ ಸ್ನೇಹಿತರೆ 27 ಸೆಪ್ಟೆಂಬರ್ 2021 ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮೆಟನ್ನು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿದ ನಂತರ ಭರ್ತಿ ಮಾಡಿ ಫೀ ರೆಸಿಪ್ಟ್ ಜೊತೆಗೆ ಎಜುಕೇಷನ್ ಡಾಕ್ಯುಮೆಂಟ್ ಏನಿದೆ ಅದರ 8 ಸೆಟ್ ಪ್ರತಿಯನ್ನು ನೀವು ಮೊದಲು ಹೇಳಿದ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕು ಸ್ನೇಹಿತರೆ. ಅಫಿಷಿಯಲ್ ವೆಬ್ಸೈಟ್ ಲಿಂಕು ಮತ್ತು ಈ ಏನು ಅಡ್ವರ್ಟೈಸ್ಮೆಂಟ್ ಇದೆ ಇದರ ಒಂದು ಲಿಂಕನ್ನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಓದಿದ ನಂತರ ಅರ್ಜಿ ಸಲ್ಲಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.